ಗುರುಗಳ ಗುರುಗಳ ಹಾ ಕುಮ್ಮಿಯವರೇ ಮಾತಾಡ್ಬೇಕಂತೆ ಓಲ್ಡ್ ಅಲ್ಲ ಅವನೇ ಹಾ ಹಾ ಅವನೇ ಮಾಡಿದ್ದ ಈಗ ಮಾತಾಡ್ಬೇಕು ಸ್ವಾಮಿಗಳ ಹತ್ರ ಅಂತ ಹ್ಮ್ ಕಾನ್ಫರೆನ್ಸ್ ಹಾಕ್ಲಾ ಪರವಾಗಿಲ್ವಾ ನೀವೇ ಪರವಾಗಿಲ್ಲ ಮಾತಾಡ್ತೀರಾ? ನಾನು ಇವಾಗ ಹೇಳಿದೀನಿ ಹ್ಮ್ ಏನ್ ಹಂಗೇನ್ ಮಾತಲ್ಲ ಸ್ವಾಮಿಗಳ ತರನೇ ಮಾತಾಡ್ತೀನಿ ಅಂತ ಆಯ್ತಿರು ಅಂತ ಹೇಳ್ದೆ ಹಾಕ್ತಿರೋ ಸರಿಪ್ಪ. ಹ್ಮ್ ಮೂರ್ತಿ ನಾಯ್ಕ್ರ ಗುರುಗಳು ಅವ್ರೆ ಮಾತಾಡು. ಹಲೋ 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 ಸ್ವಾಮಿ ನಮಸ್ತೆ. ಹೇಳಪ್ಪ. ಹೇಗಿದ್ದೀರಿ ಸ್ವಾಮಿ? ಏನಪ್ಪಾ ನೀನ್ ಬೆಂಕಿ ಅಣಿಸ್ತಾ ಇದೆಯಲ್ಲ, ಅಣಿಸಿರೋ ಬೆಂಕಿಗೆ ಆನಂದವಾಗಿರ್ತೀವಿ. ಆದ್ರೆ ಆನಂದ್ ಗುರುಜಿ ಅವ್ರಿಗೆ ಇದೇ ಹೊಸದೇನಲ್ಲ. ನನಗೆ ಸಾಕಷ್ಟು ಜನ ಬೀದಿಗೆ ಬಿದ್ದಿರೋರು, ಹಿಂದೆ ಬಿದ್ದಿರೋರು, ನಾನು ಸುಮಾರು ನಾಯಿ ನರಿಗಳನ್ನೆಲ್ಲ ನೋಡ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ಆದ್ರೆ ನೀನ್ ಇದೇ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀನೊಬ್ಬ ವಿದ್ಯಾವಂತ. ನಾನು ಮೊದಲನೇ ಸತಿ ನೀನ್ ನೋಡಿದಾಗ ನೀನ್ ಬಂದು ದೇವಸ್ಥಾನದಲ್ಲಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಿದ್ದಲ್ಲ, ಅವಾಗೊಬ್ಬ ಸಂಸ್ಕಾರವಂತ ಅನ್ಕೊಂಡಿದ್ದೆ. ನೀನ್ ಸಂಸ್ಕಾರ ಚೆನ್ನಾಗಿ ತೋರಿಸ್ದೆ ನೀನು. ಆಗ್ಲಿ ಆಯ್ತು ಒಳ್ಳೇದಾಗ್ಲಿ. ಬಿಡ್ರಿ ಗುರುಗಳೇ, ಏನ್ ಆಗಿದ್ದಾಗೈತೆ ಬಿಡ್ರಿ, ಏನಿಲ್ಲ ಏನೋ ಮಾತಾಡ್ಬೇಕು ಅಂತ ಬಯಸ್ದ ಮೂರ್ತಿ. ಅಲ್ಲ ಆದ್ರೂ ಒಬ್ಬ ಮಕ್ಕಳೊಂದಿಗೆ ನನ್ನಿಂದ ಇಷ್ಟು ನೀನ್ ಯೋಚನೆ ಮಾಡು. ನೀನು ಬಂದು ನೋಡಿದ್ಯಾ, ಇಷ್ಟು ಜನ ಭಕ್ತರು ಊಟ ಮಾಡ್ಕೊಂಡು ಹೋಗೋ ಸ್ಥಳ ಇದು. ಎಲ್ಲೆಲ್ಲಿಂದ ಮೂಲ ಮೂಲೆಯಿಂದ, ರಾಜ್ಯದ ಮೂಲ ಮೂಲೆಯಿಂದ ಬಂದು ಇಲ್ಲಿ ಪ್ರಸಾದ ತಿನ್ಕೊಂಡು ಹೋಗ್ತಾರೆ. ಇನ್ನೂ ನಿನ್ ಕೈ ಸಾಧ್ಯವಾದ್ರೆ ಸ್ವಾಮಿ ನಾನು ನಿಮ್ ಜೊತೆ ಇರ್ತೀನಿ, ನಮಗೂ ಒಂದು ಸಂತೋಷ. ಯಾಕೆಂದ್ರೆ ಇಂಥ ಒಂದು ಒಳ್ಳೆ ಕೆಲಸ ಮಾಡ್ತಿದ್ರಿ, ನನ್ನಿಂದ ಏನಾಗ್ಬೇಕು, ಅಥವಾ ನೀವ್ ನನ್ ಜೊತೆ ಇದ್ರೆ ನಂಗೆ ಏನಾದ್ರು ಬೇರೆ ಅನುಕೂಲ ಆಗುತ್ತೆ ಸ್ವಾಮೀಜಿ. ಈ ಮಾತು ಹೇಗಿದೆ, ಈ ತರ ನನ್ನ ಅಯ್ಯೋ ಅನ್ಸೋದ್ರಲ್ಲಿ ನಿಂಗೆ ಏನಪ್ಪ ಪುಣ್ಯ. ನಾನು ಅಯ್ಯೋ ಅಂದ್ರೆ ದೇವ್ರ ಮುಂದೆ ಹೋಗಿ ನಿಂತ್ಕೊಂಡು ಒಂದು ಕರ್ಪೂರ ಅನ್ಸಿದ್ರೆ ನಿಂಗೆ ಅದು ಬಂದಿರೋ ಭಾಗ್ಯ ಏನಪ್ಪಾ? ಯೋಚನೆ ಮಾಡು. ಎಲ್ಲಾ ಕಡೆ ನೋಡು, ಕೈ ಇಡೋ ಎಲ್ಲಾ ಕಡೆನೂ ನಮಗೆ ಬರುತ್ತೆ ಅಂತಲ್ಲ, ಕೈ ಇಡೋ ಎಲ್ಲಾ ಕಡೆನೂ ನಮ್ಗೆ ಹೊಟ್ಟೆ ತುಂಬುತ್ತೆ ಅಂತಲ್ಲ. ನಾವು ಧರ್ಮ ಕರ್ಮ ನೋಡ್ಬೇಕಲ್ವಾ? ನಿನಗೂ ಮಕ್ಕಳು ಮರಿ ಇದ್ದಾರೆ ತಾನೆ? ಇಷ್ಟು ಜನ ಅಯ್ಯೋ ಅನ್ಕೊಂಡ್ ಬಂದವ್ರು ಎಲ್ಲಿಂದ ಬರ್ತಾರೆ? ಏನು ಬರೀ ಬೆಂಗಳೂರು ಅನ್ಕೊಂಡ, ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಾರೆ. ಹೋಗ್ಲಿ, ನಾನು 18 ವರ್ಷ ಈ ಮಾಧ್ಯಮದಲ್ಲಿ ಇದ್ದೀನಲ್ಲ, ಒಂದ್ ದಿವಸ ಒಂದು ನೆಗೆಟಿವ್ ನೋಡಿದ್ಯಲ್ಲ? ಅದ್ಯಾವುದೋ ಸಿಡಿ ಕೇಸ್ ಇಟ್ಕೊಂಡು ನನ್ನ ಮೇಲೆ ಹಾಕಿದ್ಯಲ್ಲಪ್ಪ ನೀನು. ಅದ್ರದ್ದು ಬುಳ್ಳ ಚರಿತ್ರೆ ಗೊತ್ತಾ ನಿನಗೆ? ಏನ್ ಕತೆ ಆಗಿತ್ತು ಅದು ಅಂತ? ಅದ್ರ ಬಗ್ಗೆ ನಿಂಗೆ ಏನಾದ್ರು ಸಂಪೂರ್ಣ ಮಾಹಿತಿ ಇದೆಯಾ ನಿನ್ನ ಹತ್ರ? ಏಕಾಏಕಿ ಹೊಡೆದ್ ಬಿಟ್ರಿ. ಆ ಹೆಣ್ಣು ಮಗಳು ನಾಲ್ಗೆ ಹೋದಂಗೆ ಮಾತಾಡ್ತಾಳಲ್ಲ, ಅವಳು ಅವ್ರ ತಾಯಿ ಹೊಟ್ಟೆಲ್ ಹುಟ್ಟಿದಾಳ, ಕಂಡೋರ್ ಹೊಟ್ಟೆಲ್ ಹುಟ್ಟಿದಾಳ ಅವಳು? ಮಾಡ್ಬೋದಾ ಆ ಕೆಲಸ? ನಾನಂತೂ ದೇವ್ರ ಮುಂದೆ ನಿಂತು ಇದನ್ನೇ ಪ್ರಾರ್ಥನೆ ಮಾಡ್ಕೊಂಡಿದ್ದೇನೆ. ನನ್ನ ನೋವನ್ನ ದೇವ್ರ ಮುಂದೆ ಹೇಳ್ಕೊಂಡಿದ್ದೇನೆ. ಆದ್ರೆ ಅದು ಒಳ್ಳೇದಾಗಲ್ಲಮ್ಮ. ಅದು ಯಾವತ್ತೂ ನೋಡು, ಒಂದು ವಿಚಾರ ತಿಳ್ಕೊ, ಯಾರಿಗ್ ಮಾಡ್ಬೇಕು, ಯಾರು ತಡಿಯೋರ್ಗ್ ಮಾಡಿದ್ರೆ ತಡಿತಾರೆ. ಹೋಗಿ ಬ್ರಾಹ್ಮಣನ ಮೇಲೆ ನಿನ್ನ ಗುಬ್ಬೆ ಅಸ್ತ್ರ ಬಿಡೋದು. ನಾನು ಎಷ್ಟು ನೊಂದಿರ್ಬೇಕು, ನನ್ನ ಹೆಂಡತಿ ಮಕ್ಕಳು ಎಷ್ಟು ನೊಂದಿದ್ದಾರೆ 3 ದಿವಸದಿಂದ. ಇದು ನಿನ್ನ ಸಭ್ಯತೆ ಅನ್ಸುತ್ತಾ ನಾನು ಮಾಡಿರೋದು, ನನಗೆ ಮಾಡಿದ್ದು? ಒಂದ್ ದಿವಸಕ್ಕೆ ನಿನ್ಗೆ ಆಲೋಚನೆ ಬರ್ಲಿಲ್ವಾ, ನಾನು ಒಬ್ಬ ಬ್ರಾಹ್ಮಣನ ಇಷ್ಟ ಅಯ್ಯೋ ಅನಿಸ್ತಿದ್ದೀನಿ, ನನಗೆ ಅದರಿಂದ ಕನಿಷ್ಠ ಪಕ್ಷ ನಾಳೆ ದಿವಸ ನನಗೆ ಇದು ಬ್ಯಾಂಕಲ್ಲಿ ನಿಂತ್ಕೊಳ್ಳೋ ಡಿಪಾಸಿಟ್ ಅಂತ ನಿಂಗೆ ಬರ್ಲಿಲ್ವಾ? ನೀನು ಆಲೋಚನೆ ಮಾಡ್ಬೇಕಾಯ್ತಪ್ಪ ನೀನು. ಯಾವತ್ತು ಎಲ್ಲ ನೋಡು, ಎಲ್ಲಿ ಕೈ ಹಾಕ್ಬೇಕು ಅಲ್ಲಿ ಹಾಕ್ಬೇಕು, ಎಲ್ಲಿ ಮಾಡ್ಬೇಕು ಅಲ್ಲಿ ಮಾಡ್ಬೇಕು. ಅದು ನಾನು ಬೇಡ ಅಂತ ಹೇಳಲ್ಲ, ಅದು ನಿನ್ ವೃತ್ತಿ ಧರ್ಮ. ಆದ್ರೆ ಕನಿಷ್ಠ ಪಕ್ಷ ನಾವು ದೇವಸ್ಥಾನ, ತಿನ್ನೋ ಕಡೆ ಅನ್ನ, ನಾವು ಎಲ್ಲಿ ಈಗ ನಿನ್ ತಾಯಿ, ನಿನ್ ಹೆಂಡತಿ ಮಕ್ಕಳು, ನಿನ್ ಮದುವೆ ಆಗಿದ್ಯಾ? ಮದುವೆ ಇಲ್ಲ. ಹೋಗ್ಲಿ, ನಿನ್ ತಾಯಿ ತಂದೆ ಇದ್ದಾರಪ್ಪ ನಿಂಗೆ? ಇದಾರೆ ಸರಿ. ಮತ್ತೆ ನಿನ್ ತಾಯಿ, ಅಟ್ಲೀಸ್ಟ್ ನಿನ್ ತಾಯಿನ ನನ್ನ ಕಾರ್ಯಕ್ರಮ ನೋಡ್ತಿರ್ತಾರೆ. ನಿನ್ ತಾಯಿ ಇಲ್ದಿರು ನಿನ್ ಅಕ್ಕಪಕ್ಕ ಮನೆಗಳವರು ಬೆಳಿಗ್ಗೆ 8 ಗಂಟೆಯಿಂದ 9ವರೆಗೂ ನಿನ್ನ ರೋಡಲ್ಲಿ ನಡೆದ್ರೆ ನನ್ನ ವಾಯ್ಸ್ ಕೇಳಿಸುತ್ತೆ. ಯಾರ್ಯಾರ ಮನೆಗಳಲ್ಲಿ ಹೇಗೆ ನನ್ನ ನೋಡ್ತಾರೆ ಅನ್ನೋದಾದ್ರೂ ನಿನಗೆ ಜ್ಞಾನ ಬರ್ಲಿಲ್ವಾ? ಏಕಾಏಕಿ ನನ್ನ ಬೀದಿಗೆ ಇಟ್ಬಿಟ್ಟಲ್ಲ. ಅದು ನಿನ್ನ ಮಾತಾಡೋ ರೀತಿ. ನಿಂದಾದ್ರೂ ಬೇಕು ಆ ಹೆಣ್ಣು ಮಗಳು ಮಾತಾಡೋ ರೀತಿ. ನಾನು ನಾನು ಎಷ್ಟೋ ನೋವು ಕೊಟ್ಟಿದ್ದಕ್ಕೆ ತಾನೇ ಅವ್ನು ನಾನು ತೊಗೊಂಡೋಗಿ ನನ್ಗೆ ಕೋರ್ಟಿಗೆ ಇಳಿಸ್ಬೇಕಾಯ್ತು. ಕೊನೆಗೆ ನಾನೇ ಕೋರ್ಟಲ್ಲಿ ಬಿಡಿಸ್ಕೊಂಬಂದು ಯಾಕೆ ಬಿಡಿಸ್ದೆ ಹೇಳು? ಅವ್ನು ಬಂದು ಕೇಳ್ಕೊಂಡಿದ್ದಕ್ಕೆ, ನನ್ನ ಹೆಂಡತಿ ಮಕ್ಕಳು ಬೀದಿಗೆ ಬೀಳ್ತಿದ್ದಾರೆ, ನನಗೆ ಕಷ್ಟ ಆಗ್ತಿದೆ, ಕೋರ್ಟ್ ಕಲಿಯಕ್ಕೆ ಆಗ್ತಿಲ್ಲ ಅಂದಿದ್ದಕ್ಕೆ ನಾನು ಕೋರ್ಟಲ್ಲಿ ನಿಂತ್ಕೊಳ್ಳಿ ಸ್ವಾಮಿ, ಇಡೀ ರಾಜ್ಯದಲ್ಲಿ ನನ್ನ ದೇವರು ಅಂತಾರೆ. ಅಂಥದ್ದು ಇವನೊಬ್ಬನ ಮನಸ್ಸಲ್ಲಿ ಯಾಕೆ, ಇವನೊಬ್ಬನ ಫ್ಯಾಮಿಲಿಯಲ್ಲಿ ಯಾಕೆ ನೋವು ಬರಬೇಕು? ಅವ್ನು ನೋಬಾರ್ದು ಅಂತ ಹೇಳ್ಬಿಟ್ಟು ಅವ್ನ ಫ್ಯಾಮಿಲಿಯಲ್ಲಿ ನಾನು ಅಂತ ಹೇಳಿದ್ದೀನಿ, ಆಯ್ತು ಬಿಟ್ಬಿಡಿ ಸಾಕು, ಇನ್ನು ಅವ್ನು ನಡೆಸೋದು ಬೇಡ ಕೋರ್ಟ್ಗೆ ಅಂತ. ಹಾಗೆ ಬಂದು ವಾಪಸ್ ತೊಗೊಂಡಿರೋದು. ದಮ್ಮಿಲ್ದಿರ ಅಲ್ಲ, ನಡ್ಸಕ್ ಆಗ್ದಿರಲ್ಲ. ಆದ್ರೂ ನೀನು ತುಂಬಾ ನೋವು ಕೊಟ್ಟಪ್ಪ ನೀನು. ಮೂರ್ತಿ, ಬಾಧೆ ಅವ್ರು ಹೇಳ್ಕೊಂಡ್ರು, ಅವ್ರ ಬಾಧೆ ಗೊತ್ತಾಯ್ತಾ? ಅವ್ರು ಏನಕ್ಕೆ ಮಾತಾಡಿದ್ರು ಅಂದ್ರೆ ಅವ್ರು ಅಷ್ಟು ನೋವು ತಿಂದವ್ರೆ, ಬೇಜಾರ್ ಮಾಡ್ಕೊಂಬೇಡ ಆಯ್ತಾ? ಏನ್ ಮಾಡೋಣ ಸ್ವಾಮಿ? ನೋಡಪ್ಪ, ನೀನ್ ಏನ್ ಮಾಡ್ತೀಯ ನೋಡು. ನಿನಗೆ ಹೀಗೆ ನಾನು ಮುಂದುವರಿಸಿ ನನಗೆ ನಯ್ಯೋ ಅನ್ಸ್ಬೇಕು, ನಂಗೆ ನೋವು ಕೊಡ್ಬೇಕು ಅನ್ನೋದೇ ಆದ್ರೆ ಅಲ್ಲ. ಅನ್ಸಿದ್ರು ನಿನಗೆ ಸಂತೋಷ ಆಗುತ್ತೆ, ನಿನಗೆ ಅದರಿಂದ ಇನ್ನೇನೋ ಅನುಕೂಲ ಆಗುತ್ತೆ, ಅಥವಾ ಇದ್ರ ನಿಂತ್ಕೊಂಡು ಇನ್ನಾರೋ ನಿಂಗೆ ಬ್ಯಾಕ್ ಸಪೋರ್ಟ್ ನಿಂತ್ಕೊಂಡು ಮಾಡ್ಕೊಡ್ತಾರೆ ಅಂದ್ರೆ ನೀನ್ ಧೈರ್ಯವಾಗಿ ಮಾಡು. ನಿನ್ಗೆ ದೇವ್ರ ಬುದ್ಧಿ ಕೊಟ್ಟಂಗ್ ಮಾಡು. ನಾನಂತೂ ನೋಡು, ನೀನ್ ಮಾಡ್ತೀಯ ಅಂತ ನಾನು ಸಾಯಲ್ಲ. ನಾನು ಬದುಕಿರೋ ನನ್ನ ಹಣೆಯಲ್ಲಿ ದೇವ್ರು ಏನ್ ಬರ್ದಿದಾನೋ ಅದನ್ನ ಯಾರು ತಪ್ಸಕ್ ಆಗಲ್ಲ. ಹಾಗೆ ನಿನಗ್ ದೇವ್ರು ಇದನ್ನೇ ಬುದ್ಧಿ ಕೊಟ್ಟು ಇದ್ರಲ್ಲೇ ಮಾಡಿ ಇನ್ನೊಬ್ಬ ಬ್ರಾಹ್ಮಣನ ಅಯ್ಯೋ ಅನಿಸ್ಬೇಕು, ಇದ್ರಲ್ಲೇ ನೀನ್ ಡಿಪಾಸಿಟ್ ತಗೋಬೇಕು ಅಂದ್ರೆ ಮಾಡು. ದೇವ್ರು ನಿಂಗೆ ಚೆನ್ನಾಗಿಟ್ಟಿರ್ಲಿ.
ನಾನು ಈಗಲೂ ದೇವ್ರ ಮುಂದೆ ಅದನ್ನೇ ಹೇಳ್ತೇನೆ, ನೀನು ಚೆನ್ನಾಗಿರಪ್ಪ, ನೀನು ನಿನ್ನ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಎಲ್ಲರೂ ಚೆನ್ನಾಗಿರ್ರಿ, ಒಳ್ಳೇದಾಗಿ. ಡೈಲಿ ಪಾಯಿಂಟ್ ಈಗ ಅದು ವಿಚಾರ ಏನಂದ್ರೆ ಸ್ವಾಮಿ, ಹ್ಮ್ ಹಿಂಗೆ ನಮ್ಗೆ ತುಂಬಾ ಈಗ ಮಾಧ್ಯಮ ಅಂದ್ಮೇಲೆ ನಮ್ಗೆ ತುಂಬಾ ಜನ ಕೊಟ್ಟು ಇದು ಹಿಂಗಿದೆ ಅಂತ ಎಲ್ಲಾ ಕೊಡ್ತಾ ಇರ್ತಾರ. ಯಾವ್ದ್ ಮಾಡ್ಬೇಕು ಯಾವ್ದ್ ಬಿಡ್ಬೇಕು ಅಂತ ನಾನು ಗೊತ್ತಾಗ್ತದೆ ಒಂದ್ ನಮ್ಗೆ. ಮಾತು ಹೇಳ, ನೀನ್ ಹೇಳಿ ಮಾಡು, ಸ್ವಾಮಿ. ಯಾರನ್ನ ಮಾಡ್ಬೇಕಪ್ಪ ನೀನ್ ಯೋಚನೆ ಹೌದು ಮಾಡು. ಹೌದು. ನಾನೇನಾದ್ರು ರಿಯಲ್ ಎಸ್ಟೇಟ್ ಮಾಡ್ತಿದ್ದೀನಾ, ಬಂಡೆ ವ್ಯವಹಾರ ಹಾ, ಮಾಡ್ತಿದ್ದೀನಾ, ಅಥವಾ ಒಂದು ಮಾಡಬಾರ್ದು ಕೆಲಸ ಮಾಡ್ತಿದ್ದೀನಾ? ನೀನ್ ಹಾ, ಕಂಡಂಗೆ ನೀನು ಮೂರ್ಖ ಅಲ್ಲ, ನೀನ್ ಹಾ ವಿದ್ಯಾವಂತ. ಸರ್, ನೀನೇ ಖುದ್ದಾಗಿ ಹಾ ಬಂದು ಸರ್, ನನ್ನ ಆಶ್ರಮದಲ್ಲಿ ಭೇಟಿ ಮಾಡಿದ್ಯಾ, ನನ್ನ ಆಶ್ರಮ ಎಲ್ಲ ಹಾ, ಶೂಟಿಂಗ್ ಮಾಡಿದ್ಯಾ. ಅವಾಗ ಹಾ ಇಲ್ಲಿ ಏನ್ ಸರ್, ನಡೀತಿದೆ, ಹೇಗಿದೆ, ಇಲ್ಲಿ ದೇವಸ್ಥಾನ ಏನಿದೆ, ಈ ದೇವಸ್ಥಾನ ಇಲ್ಲಿ ಬರ್ಬೇಕಾದ್ರೆ ಏನ್ ಶ್ರಮ ಪಟ್ಟು ಮಾಡಿದ್ದಾರೆ, ಇದು ಯಾವ್ದು ನಿಂಗೆ ಹಾ, ಅರಿವಾಗ್ಲಿಲ್ವೇನಪ್ಪ? ನೀನೊಬ್ಬ ವಿದ್ಯಾವಂತ ತಾನೆ. ಹಾ ಸರ್, ಆಮೇಲೆ ಹಾ ನಿನ್ನೆ ಸರ್, ಇವತ್ತು ಟಿವಿ ನೋಡ್ದ, ನಾನು ಅಂಬೇಡ್ಕರ್ ಬಗ್ಗೆ ಹಾ, ಮಾತಾಡೋದು ಏನು ಅಂತ ನೋಡಿದ್ಯಾ? ಒಬ್ಬ ದಲಿತರನ್ನು ಸಹಿತ ನನ್ನ ಮನೆಯೊಳಗೆ ಕೂಡಿಸಿ ಮಾತಾಡ್ತೀನಿ ನಾನು. ಹಾ ಸರ್, ಯಾಕೆ ಹೇಳು? ನನ್ನ ಹತ್ರ ಹಾ, ಜಾತಿ ಭೇದ ಇಲ್ಲ, ನನಗೆ ಬೇಕಾದ ಹಾ ಎಲ್ಲರೂ ಸರ್, ಒಂದೇ. ಒಬ್ಬ ದಲಿತರ ಹಾ, ಮನೆ ಹೆಣ್ಮಗಳು ತೊಂದರೆ ಆಗುತ್ತೆ ಅಂದ್ರೆ ಮೊದಲು ನಿಂತ್ಕೊಳ್ಳೋನು ನಾನು. ಯಾಕೆಂದ್ರೆ ಒಂದು ಹೆಣ್ಣಿಗೆ ಹಾ ಸರ್, ಸ್ಥಾನಮಾನ ಆಗಿದೆ ಅಂತ. ಆದ್ರೆ ಆ ಹೆಣ್ಮಗಳು ಹಾ ಬಾಯಿ ಸರ್, ಹೋದಂಗೆ ಮಾತಾಡ್ತಾಳಲ್ಲ, ಅವಳು ದೇವ್ರು ಒಳ್ಳೇದ್ ಮಾಡ್ತಾನ? ಅದೆಲ್ಲವೂ ದೇವ್ರ ಮುಂದೆ ಒಪ್ಸಿದ್ದೀನಿ, ಅವಳು ಹಾ ಚೆನ್ನಾಗಿರ್ಲಿ. ಸರ್, ಆದ್ರೆ ಹಾ ಸರ್, ನೋವು ಮೂರ್ತಿ, ನೀನ್ ಮಾಡಿದ್ದು ತುಂಬಾ ದೊಡ್ಡ ಅಪರಾಧ ಮಾಡಿದೆ. ಆದ್ರೆ ನಿನಗದ್ ಸರಿ ಅನ್ಸಿರ್ಬೋದು, ನನ್ನ ಮನ್ಸಿಗೆ ಅದ್ ಹಾ ನೋವಿದೆಪ್ಪ. ಸರ್. ಇಲ್ಲ, ನೋಡು ನಿಮ್ ನಿನಗೆ ಮನ್ಸಿಗೆ ಏನ್ ಅನ್ಸುತ್ತೋ. ನೋವಾಗಿದ್ರೆ ಅದಕ್ಕೊಂದು ಔಷಧಿ ಇರುತ್ತೆ ಸ್ವಾಮಿ. ಸಮಸ್ಯೆ ಏನಂದ್ರೆ ಹ್ಮ್ ತುಂಬಾ ಈಗ ಬನಶಂಕರಿಯಿಂದ ಒಡವೆಗಳಿಂದ ಮತ್ತೆ ಲೋಕಾಯುಕ್ತದಿಂದ ಹ್ಮ್ ಆಮೇಲೆ ಈ ಸಿಡಿಗಳಿಂದ 2017 ಇಸ್ವಿಯಿಂದ ಮತ್ತೆ ಈ ಜಮೀನ್ ವಿಚಾರ. ಹ್ಮ್ ಬಟ್ ನಮಗೇನಾಗುತ್ತೆ ಸ್ವಾಮಿ, ಯಾವ್ದಾದ್ರು ಒಂದು ವರದಿ ಸಿಕ್ಕಿದ್ರೆ ವರದಿ ಮಾಡ್ಬೇಕು ಅಂತ ಅಷ್ಟೇನೆ. ಆಯ್ತು, ಆಮೇಲೆ ನಿಮ್ ಒಂದ್ ಮೇಲೆ ನನ್ಗೆ ಹೇಳ್ತೀನಿ ಯಾವ್ದೇ ಕೇಳಪ್ಪ. ರೀತಿಯಾದಂತ ದ್ವೇಷ ಇಲ್ಲ ನಾನೊಂದ್ ಮಾತು ಸ್ವಾಮಿ. ಹೇಳ್ತೀನಿ ಕೇಳು. ಹಾ ಲೋಕಾಯುಕ್ತ ಸ್ವಾಮಿ. ಅಂದೆ, ಹಾ, ಲೋಕಾಯುಕ್ತ ಬರ್ಲಿಕ್ಕೆ ಏನಪ್ಪ ಕಾರಣ? ಹಾ ಸ್ವಾಮಿ. ಇದೇ ತರ ಒಬ್ಬ ಡ್ರೈವರ್ ನನ್ನ ಹಿಂದೆ ಬದ್ದ, ಹಾ ಅವನು ಆ ಸ್ವಾಮಿ. ಬೀಳ್ದ ಎಷ್ಟು ಜನ ನೋವು ತಡಿಯಕ, ಮನುಷ್ಯನಿಗೆ ಏನು ನೋವು? ಈಗ ನೀನೇ ಆಗ್ಲಿ, ನಿನ್ಗೆ ಯಾರೋ ನೋವು ಕೊಡ್ತಾರೆ, ಎಷ್ಟು ತಡಿತೀಯ ನೀನು? ಆಗ ಹೌದೌದು ನಿನಗೆ ಸ್ವಾಮಿ. ಕೊನೆ ಆಪ್ಷನ್ ಏನಿರುತ್ತೆ? ಹಿಡ್ದಾಕ್ಬೇಕು ಅಂತ ಹೌದು, ಆಪ್ಷನ್ ಬರುತ್ತೆ ತಾನೆ. ಹೌದು ಬರುತ್ತೆ ಸ್ವಾಮಿ. ಸಲೀಸಾಗಿ ತಟ್ಟೆಯಲ್ಲಿ ಹಾಲು ಹಾಕ್ದೆ, ಬೆಕ್ಕು ಬಂದು ಹಾಲು ಹಾ, ಕುಡಿಯಕ್ ಬಂತು, ಲಬಕ್ ಅಂತ ಹಿಡಿದು ಹಾ ಸ್ವಾಮಿ. ಕೇಸ್ ಮಾಡಿದೆ. ಇದು ತಪ್ಪ? ಇದು ನನ್ನ ಜಾಗದಲ್ಲಿದ್ರೆ ನೀನು ಅದನ್ನೇ ಮಾಡ್ತೀಯ. ಇನ್ನು ಹಾ ಅದು ಬಿಟ್ಟು ಸ್ವಾಮಿ. ಆನಂದ್ ಗುರುಜಿ ಕಳ್ಳ ಅಂತೆಲ್ಲ ಕಂಡಿದ್ಯಾ? ಆನಂದ್ ಗುರುಜಿ ವ್ಯಭಿಚಾರ ಇಲ್ಲ ಮಾಡಿದ್ದಾರೆ ಅಂತೆಲ್ಲ ಕಂಡಿದ್ಯಾ? ಆನಂದ್ ಗುರುಜಿ ಇಲ್ಲ ಸೆಕ್ಸಿಡಿ ಸ್ವಾಮಿ. ಇದ್ದಿದ್ರೆ, ಬ್ಲೂ ಫಿಲಿಂ ಹಾ, ಇದ್ದಿದ್ರೆ, ಬೆಳಿಗ್ಗೆ ಹಾ ಲೈವಲ್ಲಿ ಸ್ವಾಮಿ. ಕುತ್ಕೊಂಡು ಮಾತಾಡಕ್ ಆಗ್ತಿತ್ತಾ? ಹೋಗ್ಲಿ, ಹಾ ನಿಂದೊಂದು ಬ್ಲೂ ಸ್ವಾಮಿ. ಫಿಲಿಂ ಇದ್ದಿದ್ರೆ ನೀನ್ ನಾಳೆ ಬೆಳಿಗ್ಗೆ ಈ ತರ ಸಂಸ್ಥೆಯಲ್ಲಿ ನಡೆಯಕ್ ಆಗತ್ತಾ? ನೀನ್ ಹೊರಗಡೆ ಸಮಾಜ ತಲೆ ಎತ್ಕೊಂಡು ಓಡಿಸ್ತೀನಪ್ಪ? ಇಲ್ಲ ಸ್ವಾಮಿ. ಇದನ್ನ ಅರ್ಥ ಮಾಡ್ಕೋಬೇಕಮ್ಮ. ಆನಂದ್ ಗುರುಜಿ ಅವತ್ತು ಹಾ, ಕನ್ನಡಿ, ಇವತ್ತು ಕನ್ನಡಿನೇ. ಆದ್ರೆ ಆನಂದ್ ಹಾ, ಗುರುಜಿ ಸಾಕಷ್ಟು ಹುಳಿಪೆಟ್ಟು ತಿಂದು ನೋವು ತಿಂದಿರೋದ್ರಿಂದ, ನೋವು ತಡಿಯಕ್ ಆಗಲ್ಲ ಅಂದಾಗ ತಿರುಗಿ ಬಿದ್ದಿರ್ತೀವಿ. ಆಗ ಹಾ, ತಿರುಗಿ ಬೀಳ್ಲೇಬೇಕು. ಎಷ್ಟು ಅಂತ ತಡೀತಪ್ಪ? ಹೌದು. ಒಬ್ಬ ಮನುಷ್ಯಂಗ್ ನೋವು ಆದ್ರೆ ಎಷ್ಟು ಅಂತ ತಡಿಬೋದು? ಹಾ ಆ ನೋವು ಸ್ವಾಮಿ. ತಡಿಲಿಕ್ಕೆ ಆಗದಿದ್ದಾಗ ಬಾಧೆ. ಜೊತೆಗೆ ಆನಂದ್ ಗುರುಜಿ ಸನ್ಯಾಸಿ ಅಲ್ಲಮ್ಮ. ಹಾ, ಆನಂದ್ ಹಾ ಗುರುಜಿಗೆ ಹೆಂಡತಿ ಸ್ವಾಮಿ. ಮಕ್ಕಳಿದ್ದಾರೆ. ಹಾ, ನಾನು ನೋವು ಪಡೋದು ನೋಡಿ ನನ್ನ ಹೆಂಡತಿ ಮಕ್ಕಳು ಅಳ್ತಾರೆ. ನನ್ನ ಹೆಂಡತಿ ಹಾ ಮಕ್ಕಳು ಸ್ವಾಮಿ. ಅಳಕ್ ಶುರು ಮಾಡಿದಾಗ ಆ ಬಾಧೆ ತಡ್ಕೊಳಕ್ ಆಗಿಲ್ಲ, ನಾನೇನ್ ಮಾಡ್ತೇನೆ? ನಾನು ತಿರುಗಿ ಹಾ, ಬೀಳ್ತಾ ಇರ್ತೇನೆ. ಏನೋ ಸನ್ಯಾಸಿ ಆದ್ರೆ ನನ್ಗೇನು ತೊಂದರೆ ಇಲ್ಲ ಅಂತ ಲಂಗೋಟಿ ಕಿತ್ ಬಿಸಾಕ್ ಹೋಗ್ಬೋದು ನಾನು. ಹಂಗಲ್ವಲ್ಲ, ನನಗೂ ಹ್ಮ್, ಸಂಸಾರ ಇದೆಯಲ್ಲಪ್ಪ. ಹೌದೌದು. ಆಮೇಲೆ ಈ ಜಾಗಕ್ಕೆ ಬರ್ಬೇಕಾದ್ರೆ ಈ ಜಾಗದ ಹಾ, ಪೂರ್ವಾಪರ ಎಲ್ಲ ನೋಡ್ಕೊಂಡೆ ನಾನು ಬಂದಿರೋದು. ನಾನೇನು ಹಾ ಕಳ್ತನ ಸ್ವಾಮಿ. ಮಾಡಿ ಬಂದಿಲ್ಲ, ಅಥವಾ ಯಾವ್ದೋ ಗೌರ್ಮೆಂಟ್ ಜಾಗದಲ್ಲಿ ಬಂದು ಕೂತಿಲ್ಲ, ಅಥವಾ ಯಾರ ತಲೆ ಮೇಲೆ ಬಟ್ಟೆ ಹಾಕಿಲ್ಲಮ್ಮ. ನಂದು ಹಾ, ಸುಮಾರು ಆಸ್ತಿಗಳು, ಮನೆಗಳೆಲ್ಲ ಮಾರ್ಕೊಂಡು ಇಲ್ಲೊಂದು ಸಂಸ್ಥೆ ಹಾ, ಮಾಡಬೇಕು, ಆಶ್ರಮ ಮಾಡಬೇಕು, 10 ಜನಕ್ಕೆ ಅನುಕೂಲ ಆಗ್ಬೇಕು. ನಾನು ಇಲ್ಲಿ ಪ್ರಾರಂಭ ಬಂದಾಗ ಒಂದು ಶನೇಶ್ವರ ಮಹಾಯಾಗ ಮಾಡಿದೆ. ಏನ್ ನನ್ನ ಮನೆ ಉದ್ಧಾರಕ್ಕೆ ಮಾಡದ್ನ? ಮೊನ್ನೆ ಒಂದು ಶನೇಶ್ವರ ಮಹಾಯಾಗ ಮಾಡಿದೆ. ಎಷ್ಟು ಜನ ಬಂದ್ರು? ಸುಮಾರು ರಾಜ್ಯದಿಂದ ಒಂದು 25,000 ಜನ ಬಂದ್ರು. ಆ ಹಾ. 25,000ದಲ್ಲಿ ನಾನು ದುಡ್ಡು ಮಾಡಿದ್ದೀನಿ ಅಂತ ತಿಳ್ಕೊಂಡ? ಅಯ್ಯೋ ಸ್ವಲ್ಪ. ನೀನು ನನ್ನನ್ನ ಬಹಳ ಅರ್ಥ ಮಾಡ್ಕೋಬೇಕಾಗಿತ್ತು. ಬೇರೆಯವ್ರ ತರ ನನ್ನ ಹಾ, ಟ್ರೀಟ್ ಮಾಡ್ಬಿಟ್ಟೆ, ಗೊತ್ತದ? ನೀನು ಅದೇ ಬುದ್ಧಿವಂತನಾಗಿದ್ರೆ ನನ್ನ ಜೊತೆ ಹಾ ಕೂತ್ಕೊಂಡು, ಸರ್. ಸ್ವಾಮೀಜಿ ನಂಗೆ ಹಿಂಗ್ ಬರ್ತಿದೆ, ಈ ತರ ಹೇಳ್ತಿದ್ದಾರೆ, ಈಗ ಈ ಸತ್ಯಾಸತ್ಯತೆಗಳೇನು, ಹಾ ಅಥವಾ ನಾವು ಸರ್. ನಿಮ್ ಜೊತೆಲಿ ಇದ್ದೀವಿ, ಇದಕ್ಕೆ ಏನ್ ಮಾಡ್ಬೇಕು, ಆಗ ನಿಜಕ್ಕೂ ನಾನು ಮೆಚ್ತಾ ಇದ್ದೆ ನಿನ್ನ. ಸರಿ ಸರಿ ಸ್ವಾಮಿ, ಮೂರ್ತಿ. ಈಗ ಮನ್ಸಲ್ಲಿ ಏನು ಇಟ್ಕೊಂಬೇಡಿ. ಈಗ ಏನ್ ಮಾಡೋಣ ಹೇಳಿ ಸ್ವಾಮಿ. ನಾನು ಏನು ಈಗ ಹೇಳಲ್ಲಪ್ಪ. ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಈಗ ನಾವು ನೀವು, ಯಾಕಂದ್ರೆ ಇವರು ನಮ್ ನಾಯಕರು ವರ್ಷಗಳಿಂದ ನಮ್ಮ ಅವ್ರ ಬೇಡ, ಜೊತೆಗಿದ್ದು ನೀನು ಬೆಳೆಸ್ಕೊಂಡ್ ಬಂದ. ಇದನ್ನೇ ಕುಮ್ಮಿನ್ ಕೇಳು. ಅವ್ರು ನನ್ನ ಹಾ, ಬಗ್ಗೆ ಹೆಂಗಿದೆ ಒಂದು ಮಾತು, ನಮ್ಮ ಹಾ, ಮತ್ತು ಅವರ ಮಧ್ಯದಲ್ಲಿ ವಿಶ್ವಾಸ ಇದೆಯಲ್ಲ, ಅಣ್ಣ ತಮ್ಮಂದ್ರಿಗೆ ಇನ್ನೂ ಹಾ, ಹಾ, ಜೋರಾಗಿದ್ದೀವಿ. ನಾನು ಹಾ, ಹೇಳಿದ್ನಲ್ಲ, ಹಾ, ನಾನು ಬ್ರಾಹ್ಮಣ 4 ಗೋಡೆ ಮಧ್ಯದಲ್ಲಿ. ಅದನ್ನ ಹಾ ಹೊರಗಡೆ ಸರ್. ದಾಟಿದ್ರೆ, ನನ್ನ ಆಹಾರ ಹ್ಮ್, ಪದ್ಧತಿಗಳನ್ನ ಬ್ರಾಹ್ಮಣ ಬಿಟ್ರೆ, ಹೊರಗಡೆ ಪ್ರತಿಯೊಂದು ಹಾ, ಜಾತಿ ಮನೆಗೂ ನಾನು ಹೋಗಿ ಬರ್ತೀನಿ, ಪ್ರತಿಯೊಬ್ಬರನ್ನು ಸ್ವೀಕರಿಸ್ತೀನಿ, ಪ್ರತಿಯೊಬ್ಬರನ್ನು ನಾನು ಹೃದಯದಲ್ಲಿಟ್ಟು ನೋಡ್ಕೊಳ್ತೀನಿ. ಅಷ್ಟಿಲ್ಲ ಅಂದಿದ್ರೆ ಮೂರ್ತಿ ಆಗ್ಲಿ, ಅಥವಾ ಎಷ್ಟೋ ದಲಿತರ ಕುಟುಂಬಕ್ಕಾಗ್ಲಿ, ಉತ್ತರ ಕರ್ನಾಟಕದಲ್ಲಿ ಪ್ರತಿ ಮನೇಲಿ ನನ್ನ ಫೋಟೋ ಇಟ್ಟು ಪೂಜಿಸ್ತಾರೆ, ಗೊತ್ತಾ ನಿನಗೆ? ಹಾ ಸರ್. ಅಷ್ಟು ಬಾಂಧವ್ಯ ಇದೆ. ಅಂತದ್ದು ನೀನು ಇನ್ನೂ ಇದನ್ನ ಬೆಳೆಸಿ, ನಾನು ನಿಮ್ ಜೊತೆಲಿ ಹಾ, ಇದ್ದೀನಿ ಅಂತ ನೀನ್ ಕೈ ಹಾಕಿದ್ರೆ, ನೀನ್ ಎಲ್ಲೋ ಹೊಟ್ಟೋಗ್ತಾ ಇದ್ದೆ ನೀನು. ಹಾ ಸರ್.
ಈಗ ನೀವೇ ಇದಕ್ಕೇನಾದ್ರೂ ಒಂದು ಪರಿಹಾರ ಹೇಳ್ಬಿಡಿ ಸ್ವಾಮಿ. ನಾನ್ ಏನ್ ಪರಿಹಾರ ಯಾವ್ದೋ ಹೇಳಪ್ಪ, ಯಾರೋ ನೀನು ಏನೇನೋ ವಿದ್ಯಾವಂತ, ಯಾರೋ ದೊಡ್ಡ ಸ್ವಾಮಿ. ನೀನು ವಿದ್ಯಾವಂತ ಇದೆಯಾ, ನಿನಗ್ ನಾನು ಏನ್ ಪರಿಹಾರ ಹಾ ಹೇಳಿ? ನಿನಗ್ ಪರಿಹಾರ ಹಾ ಸ್ವಾಮಿ. ಹೇಳುವಂಥದ್ದಲ್ಲ. ನೀನೇ ಯೋಚನೆ ಮಾಡಿ, ನಾನು ಹಿಂಗ್ ತೀರ್ಮಾನಗಳು ಹಿಂಗ್ ತಗೊಂಡಿದ್ದೀನಿ ಸ್ವಾಮೀಜಿ, ಹಿಂಗಾಗಿದೆ, ಇನ್ ಮುಂದೆ ಏನ್ ಹಾ ಮಾಡ್ಬೇಕು, ನಾನು ಸರಿಪಡಿಸ್ತೀನಿ, ಅಥವಾ ನನ್ನ ಜೀವನ ನೀನ್ ಹಾ ನನಗಾಗಿ ಏನು ಮಾಡೋದು ನಾನು ಹೇಳಲ್ಲ. ಒಂದ್ ಧರ್ಮದ ಹಾ ಬಗ್ಗೆ ಒಂದ್ ಸ್ವಾಮಿ. ಚಿಂತನೆ ಮಾಡು. ನಾಳೆ ನಿನ್ ನೋಡು, ಇವತ್ತು ನಿನ್ ದೇಹದಲ್ಲಿ ಶಕ್ತಿ ಇದೆ, ಹಾ ನೀನ್ ಸ್ವಾಮಿ. ಎದುರುಗಡೆ ಏನ್ 10 ಜನ ಬಂದು ಹೊಡೆದಾಡ್ಬೋದು, ಕಿತ್ತಾಡ್ಬೋದು, ಗಲಾಟೆ ಮಾಡ್ಬೋದು. ನಿನ್ ತಲೆಯಲ್ಲಿ ಬುದ್ಧಿ ಇದೆ, ಹಾ ಸ್ವಾಮಿ. ನೀನ್ ಇನ್ನೂ ಇಂಥ 100 ಹಾ ಸ್ವಾಮಿ. ಕೇಸುಗಳನ್ನ ಇನ್ನೂ ಹ್ಯಾಂಡಲ್ ಮಾಡ್ಬೋದು. ಆದ್ರೆ ಕೊನೆಗೆ ಒಂದ್ ದಿವಸ ವೀಕ್ ಆಗಿ ದೇಹ ಮೂಲೆಗೆ ಬಿದ್ದಾಗ ನಮಗೂ ಧರ್ಮ ಹಾ ಕರ್ಮ ಸ್ವಾಮಿ. ಅಂತ ನಮ್ ಬಾಡಿಗೆ ಬರುತ್ತೋ ಇಲ್ವೋ, ಅದನ್ನು ಯೋಚನೆ ಹೌದು. ಮಾಡ್ಬೇಕಲ್ಲಪ್ಪ ನಾವು. ಹಾ ಸ್ವಾಮಿ. ಯಾವತ್ತೂ ದೇಹದಲ್ಲಿ ಬಿಸಿ ಈಗ ರಕ್ತಾನೆ ಇರಲ್ಲ, ಈಗ ನಾವು ಸ್ವಾಮಿ, ತಪ್ಪು ಈಗ ಮಾಡ್ತೀವಿ. ಈ ವಿಚಾರದಲ್ಲಿ ಯಾವ್ದೋ ಒಂದು ತುಂಬಾ ಹಿಂದ್ಗಡೆ ಇದ್ದು ತುಂಬಾ ಕೊಟ್ಟವ್ರೆ, ತುಂಬಾ ನಾನೊಂದ್ ಕೊಟ್ಟಿದ್ದಾರೆ ಮಾತು ಹೇಳ, ಡಾಕ್ಯುಮೆಂಟ್ಸ್. ಒಂದು ಮಾತು ಅಲ್ಲ ಹೇಳ, ಸ್ವಾಮಿ, ಹೇಳಿ ಅಂತವ್ರನ್ನ ಸ್ವಾಮಿ. ನೀನು ಒಂತವ್ರನ್ನ ಹಿಡಿದು ಹಾ ನೀನ್ ನೋಡಿ ಹಾ ಸ್ವಾಮೀಜಿ, ನಿಮ್ ಬಗ್ಗೆ ಹಿಂಗೆಲ್ಲ ಮಾತಾಡ್ತಾರೆ, ಇದ್ರಲ್ಲಿ ಹಾ ನ್ಯಾಯಗಳೇನು, ಸತ್ಯತೆಗಳೇನು ಹ್ಮ್ ಸ್ವಾಮೀಜಿ, ನನ್ನಿಂದ ಆದ್ರೆ ಒಂದ್ ಹ್ಮ್ ಸಹಾಯ ಮಾಡ್ತೀನಿ, ಅಥವಾ ಇದಕ್ಕೆ ಸರಿಪಡಿಸಕ್ಕೆ ಏನ್ ಮಾಡೋದು ಮಾಡೋಣ, ಅಥವಾ ಹಾ ಇಂತಿಂತವ್ರು ಹಿಂಗ್ ಹೇಳ್ತಿದ್ದಾರೆ, ನೀನ್ ಒಂದು ಮಾತು ಹ್ಮ್ ಹೇಳ್ಬಿಟ್ರೆ ನೀನ್ ಇವತ್ತು ಎಲ್ಲೋ ಹೋಗ್ಬಿಡ್ತಿದ್ದಲ್ಲಮ್ಮ. ನೀನ್ ಬರೀ ಸರಿ ನೀನೊಂದು ಸ್ವಾಮಿ. ಈಗ ನಿಮ್ ಒಂದ್ ಆಶೀರ್ವಾದ ಯೂಟ್ಯೂಬ್ ಈಗ ಚಾನಲ್ ನಿಮ್ ಇಟ್ಕೊಂಡು, ಆಶೀರ್ವಾದ ಒಂದ್ ಹಾ ಯೂಟ್ಯೂಬ್ ಚಾನಲ್ ಇಟ್ಕೊಂಡು ನೀನ್ ಇನ್ನು ಬೆಂಗಳೂರಲ್ಲಿ ಇದ್ಯಾ. ಇದೇ ಹಾ ನನ್ ಸ್ವಾಮಿ. ಜೊತೆಲಿ ಇದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ನಾನ್ ತಗೊಂಡು ಹೋಗ್ತಾ ಇದ್ದೆ ನಿನ್ನ. ಹಾ ಸ್ವಾಮಿ. ಇಂಟರ್ನ್ಯಾಷನಲ್ ಲೆವೆಲ್ ನೀನ್ ಬೆಳೆಸೋದು ನನ್ ಕೈಲಿರ್ಲಿಲ್ವಾ? ಹಾ ಸ್ವಾಮಿ. ಅಯ್ಯೋ, ಅಲ್ಲ, ನೀನು ಈಗ ತಪ್ಪು ಗಂಟ ಮಾಡ್ಕೊಂಡಿದ್ಯಾ. ಅದೇನ್ ನಡೆದಿದೆ, ಈಗ ಏನ್ ಮಾಡ್ಬೇಕು ನೀವೇ ಡಿಸೈಡ್ ಮಾಡಿ ಹೇಳ್ಬಿಡಿ ಸ್ವಾಮಿ. ಈಗ ಆಗಿದೆ, ಈಗ ಎಲ್ಲೆಲ್ಲೋ ತುಂಬಾ ಜನ ಹಿಂದ್ಗಡೆ ಇದ್ದು ಬ್ಯಾಕಪ್ ಅಲ್ಲಿ ಇದ್ಕೊಂಡು ಏನೇನೋ ಕೊಟ್ಟು ಮಾಡ್ತಾ ಇದ್ದೀರಿ. ಹ್ಮ್ ಬಟ್ ಅದೇನು ಅಂತಂದ್ರೆ ಅದು ಕಾನೂನುಬದ್ಧವಾಗಿ ಏನ್ ಮಾಡ್ಬೇಕೋ ಮಾಡ್ದೆ. ಹ್ಮ್ ಬಟ್ ಯಾಕೋ ನಮ್ಮ ಕುಮ್ಮಿಯಣ್ಣ ಹೇಳಿದ್ಮೇಲೆ ನಿಮ್ ಮಾತುಗಳಲ್ಲಿ ನನ್ಗೂ ಯಾಕೋ ಬೇಜಾರಾಯ್ತು ಸ್ವಾಮಿ, ಅವ್ರು ಹೇಳಿದ್ಮೇಲೂ. ಬಟ್ ಏನ್ ಮಾಡ್ಬೇಕು ನೀವೇ ಹೇಳ್ಬಿಡಿ ಸ್ವಾಮಿ. ಮಗು, ಆಮೇಲೆ ಇದು ಕಾನೂನು ವಿಚಾರಕ್ಕೆ ಬಂದ್ರೆ ಒಂದ್ ಮಾತು ಹೇಳ್ತೇನೆ. ಹ್ಮ್ ನಮ್ಮ 3 ಜನ ಮಧ್ಯದಲ್ಲೇ ಇರ್ಬೇಕು ಸ್ವಾಮಿ. ನೋಡು, ಆನಂದ್ ಗುರುಜಿ ಹಾ ಮುಂದೆ ಕೂತು ಕಣ್ಣೀರ್ ಹಾಕೋರು ಸುಮಾರು ಜನ ಇದ್ದಾರೆ. ಸಂಸಾರಗಳು ಹಾ ಒಡೆದೋಗೋ ಸಂಸಾರನ ಒಂದು ಮಾಡೋರು ಆನಂದ್ ಗುರುಜಿ. ಇದನ್ನ ಚೆನ್ನಾಗಿ ತಿಳ್ಕೊಪ್ಪ. ಹಾ ಸ್ವಾಮಿ. ಇವತ್ತಿಗೂ ಒಂದು ಹಾ ಸ್ವಾಮಿ. ಡೈವರ್ಸ್ಗೆ ಹೋಗಿ ಬಿಡಲ್ಲ ನಾನು ಲೈವಲ್ಲೇ ಹಾ ಸ್ವಾಮಿ. ಕೂತ್ಕೊಂಡು ಅವ್ರು ಸಮಾಧಾನ ಮಾಡಿ ನಿನ್ನ ಅಲ್ಲೇ ಬದುಕಬೇಕು ಅಂತ ಬದುಕ್ಸೋನ್ ನಾನು. ಹಾ ಸ್ವಾಮಿ. ಹಾಗಾಗಿ ನನ್ನ ಹತ್ರ ಹಾ ಮಾತಾಡ್ರೆ ಅದು ನನ್ನ ಹೃದಯದಲ್ಲೇ ಇರುತ್ತೆ, ಹೃದಯದ ಆಟಾಚೆಗೆ ಹೋಗಲ್ಲ. ಸ್ವಾಮಿ. ಹಾ ಆದ್ರೆ ಸ್ವಾಮಿ. ಈಗ ಮುಂದೆ ಹಿಂಗ್ ಆಗಿರೋದನ್ನ ನೆಕ್ಸ್ಟ್ ಏನ್ ಮಾಡ್ಬೇಕು ನೀನು ಯೋಚನೆ ಮಾಡಿ ಹೇಳ್ಬಿಡು ಅಷ್ಟೇ. ಇಲ್ಲ ಸ್ವಾಮಿ, ನಿಮ್ ಮುಂದೆ ಹಾಕ್ಬಿಟ್ಟಿದಿರಿ. ನೀವು ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತೀರಾ ಅದ್ ಮಾಡ್ಬಿಡಿ. ಇನ್ನು ಇದ್ರ ಕಡೆಗೆ ನಾವು ಮತ್ತೊಬ್ಬರದು ವಿಚಾರಗಳನ್ನ ತಗೊಂಡ್ ಹೋಗೋದಕ್ಕಿಂತ ಇದನ್ನ ಬೆಳೆಸಿದ್ರು ನಮಗೂ ಏನಿಲ್ಲ. ಅದನ್ನ ಬೆಳೆಸ್ಕೊಂಡ್ ಹೋಗಿ ಒಬ್ಬ ಸ್ವಾಮೀಜಿನ ನಾವು ಬೇರೆ ಬೇರೆ ಜನಗಳ ಮಧ್ಯೆ ಅಗೌರವ ತರೋ ಪರಿಸ್ಥಿತಿನೂ ಆಗೋದ್ ಬೇಡ ಸ್ವಾಮಿ. ನಾನು ಅದನ್ನೇ ನಿಂಗೆ ಹೇಳಿದ್ದಪ್ಪ. ಇವತ್ತು ಹಾ ಬೇರೆ ಸಮುದಾಯಗಳಲ್ಲಿ ಬೇರೆಯವರು ಏನೇನೋ ಮಾಡಿದ್ದಾರೆ, ಆದ್ರೆ ಹಾ ಒಬ್ಬ ಬ್ರಾಹ್ಮಣ ನಾನೇನಾದ್ರು ಗೌರ್ಮೆಂಟ್ ಲ್ಯಾಂಡ್ ಬಂದು ಕೂತ್ಕೊಂಡಿದ್ರೆ ಎಲ್ಲಿದ್ದೀನಪ್ಪ ನಾನು? ಇದೇ ಬೇರೆ ಹಾ ಸ್ವಾಮೀಜಿಗಳು ಎಷ್ಟು ಜನ ಸರ್ಕಾರಿ ಭೂಮಿಗಳಲ್ಲಿಲ್ಲ? ಹಾ ಯಾಕೆ ನಿನಗೆ ನಿನ್ ಕಣ್ಣು ಮುಚ್ಚು, ನಿನಗೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿಲ್ಲಪ್ಪ? ಇದೇ ನಮ್ಮ ಹಾ ಸ್ವಾಮಿ. ನವರತ್ನ ಆಗ್ಲಿ, ನಮ್ಮ ಹಾ ಯಲಂಕದಿಂದ ಈ ಬೆಲ್ಟ್, ನಿನ್ನ ಈ ಬೆಲ್ಟ್ ತಾನೇ ನೋಡ್ತಾ ಇದೀಯಾ, ಬೆಂಗಳೂರು ಉತ್ತರ, ಈ ಹೌದು. ಬೆಲ್ಟ್ ಅಲ್ಲಿ ಎಷ್ಟು ಸರ್ಕಾರಿ ಭೂಮಿಗಳು ಯಾರ್ಯಾರ ಹೆಸರಲ್ಲಿದೆಯಪ್ಪ? ಇದ್ಯಾವುದು ನಿನಗೆ ಗೊತ್ತೇ ಹಾ ಇಲ್ವಾ? ಸ್ವಾಮಿ. ಆದ್ರೆ ಆನಂದ್ ಗುರುಜಿ ಮಾತ್ರ ನಿನ್ ಕಣ್ಣಿಗೆ ಬಿದ್ರ? ಆನಂದ್ ಗುರುಜಿ ಹತ್ರ ಏನಿದೆಪ್ಪ? ಹಾ ಸ್ವಾಮಿ. ಹ್ಮ್. ನೀನು ಸುಮ್ಮನೆ ಅವ್ರು ಇವ್ರು ಮಾತು ಕೇಳಿ ತಪ್ಪು ಮಾಡ್ಕೊಂಡು, ಅಥವಾ ನೀನೇ ಹಾ ಸ್ವಾಮಿ. ಏನೋ ಆಗುತ್ತೆ ಬಿಡು, ನೋಡಿ ಏನೇನೋ ಬಂತೇನೋ ನೋಡೋಣ ಬಿಡು ಅಂದ್ರೆ, ಆನಂದ್ ಗುರುಜಿ ಹಾ ಹಣೆಯಲ್ಲಿರೋ ವಿಭೂತಿ ಗಡ್ಡ ಬೋಡ್ಸೋ ಬ್ಲೇಡ್ ಕಾಸಿಲ್ದಿರೋರು ನಾವು. ಹಾ ಸ್ವಾಮಿ. ನನ್ನಿಂದ ಆದ್ರೆ ಧರ್ಮದ ಕೆಲಸ, 10 ಜನಕ್ಕೆ ಅಲ್ಲ, ಊಟ ಹಾಕೋ ನಾವ್ ಕೆಲಸ ಹಂಗೆಲ್ಲ ಮಾತ್ರ ನಾನು ಮಾಡಂಗಿದ್ರೆ ಮಾಡಿದ್ದೇನೆ. ಹಂಗೆಲ್ಲ ಅಲ್ಲ ಮಾಡಂಗಿದ್ರೆ ನಿಮ್ ಹತ್ರ ನಾನೇ ಯಾವತ್ತೋ ಕೇಳ್ಬಿಡ್ತಿದ್ನಲ್ಲ ಸ್ವಾಮಿ. ಅಲ್ಲ 10 ಜನಕ್ಕೆ ಇದುವರೆಗೂ ಊಟ ನಿಮ್ ಹಾಕ, ಹತ್ರ ಮತ್ತೆ ಕೂತು ನಾನು ನಾನೇನು ಹೇಳೋದು ಮಾತಾಡಿಲ್ಲ. ಒಂದು, ನೀನ್ ಎಲ್ಲೋ ಇದ್ದು ಹಾ ಮಾಡಿದ್ರೆ, ಸ್ವಾಮಿ. ನೀನ್ ಹಾ ಎಲ್ಲೋ ಸ್ವಾಮಿ. ಇದ್ದು ಮಾಡಿದ್ರೆ ಒಂಥರ, ನೀನ್ ಖುದ್ದಾಗ ಆಶ್ರಮಕ್ಕೆ ಬಂದಿದ್ಯಲ್ಲ, ನೀನ್ ಹಾ ಬಂದಿದ್ಯಾ, ಸ್ವಾಮಿ. ವಿಡಿಯೋ ಮಾಡಿದ್ಯಾ, ದೇವ್ರಿಗೆ ನಮಸ್ಕಾರ ಮಾಡಿದ್ಯಾ, ಸೈಲೆಂಟ್ ಆಗಿ ಆಚೆ ಹೋಗಿದ್ಯಾ, ನೀನ್ ಬಂದಿರೋ ಒಂದ್ ಕಾರ್ ಹತ್ಕೊಂಡು ಹೋಗಿದ್ಯಾ, ಎಲ್ಲವೂ ನನ್ನ ಹತ್ರ ಇದೆ ರೆಕಾರ್ಡ್, ನಾನು ಇಟ್ಕೊಂಡಿದ್ದೇನೆ. ಆನಂದ್ ಗುರುಜಿ ಹೌದೌದೌದು. ಹೀಗಿದ್ರೇನೆ ಇಡೀ ರಾಜ್ಯದಲ್ಲಿ ಮೆಚ್ಚುವಂತ ಕೆಲಸನಪ್ಪ ಇದು. ಅಂದ್ರೆ ಹಾ ಸ್ವಾಮಿ. ನನಗಿದ್ರ ಇರಲ್ಲ, ನನಗ್ ಬುದ್ಧಿ ಹಾ ಕಲ್ಸದೆ ನೀವು ಹಾ ಹೀಗ್ ಸ್ವಾಮಿ. ಬದುಕ್ರಿ ಅಂತ ಹೇಳ್ಕೊಡ್ತಾ ಇದ್ದೀರಿ ನಂಗೆಲ್ಲಾನು. ಅಲ್ಲ, ನಿಮ್ ಈಗ ಪಾಡಿಗೆ ನೀವು ಅದು ಧರ್ಮ ಬೋಧನೆ ಮಾಡ್ಕೊಂಡು ಹೆಂಗೋ ನೆಮ್ಮದಿಯಾಗಿರಪ್ಪ ಅನ್ನೋದ್ ಬಿಟ್ಟು ನನಗೆ ಯಾಕಪ್ಪ ಹಾ ಸ್ವಾಮಿ. ಬೇಕಿದೆಲ್ಲ? ಇನ್ನು ನೀನ್ 10 ಇನ್ನು ಕಾರ್ಯಕ್ರಮ ಮಾಡಿ, 1000. ಒಳ್ಳೆ ಕಾರ್ಯಕ್ರಮ ಹಾ ಮಾಡಿ, ನೀವು ನನ್ನ ಜೊತೆ ಬರ್ಬೇಕು ಹಾ ಗುರುಳೆ, ನನ್ನ ಜೊತೆ ನಿಂತ್ಕೋಬೇಕು, ನೀವು ನನ್ನ ಜೊತೆ ಬನ್ನಿ ಅಂದಿದ್ರೆ ನಿನ್ ತೂಕ ಹ್ಮ್ ಎಲ್ಲೋಗ್ಬಿಡೋದು? ಬರೀ ನನ್ನನ್ನು ಕರ್ಸೋದಿಕ್ಕೆ ಎಷ್ಟೋ ಜನ ಕಾತುರತೆ ಕಾಯ್ತಾರೆ, ನನ್ನ ಜೊತೆ ನಿಂತು ಒಂದು ಹಾ ಫೋಟೋ ಸ್ವಾಮಿ. ತೆಗೆಸ್ಕೊಳ್ಳೋಕೆ ಯೋಚನೆ ಮಾಡ್ತಾರೆ. ಅಂಥದ್ದು ನೀನು ಹಾ ಸ್ವಾಮಿ. ಪ್ರೀತಿಯಿಂದ ನಾನು ಸಂಪಾದನೆ ಮಾಡ್ಕೊಂಡು ನನ್ನ ಜೊತೆಯಲ್ಲಿದ್ದಿದ್ರೆ ಎಷ್ಟು ತೂಕನಪ್ಪ ಹಾ ನಿನಗೆ? ಸ್ವಾಮಿ. ಹೌದೌದು ಸ್ವಾಮಿ. ಎಷ್ಟು ದಿವಸ ಊಟ ಈಗ ಮಾಡ್ಬೋದಪ್ಪ? ಮೂರ್ತಿ, ಹಾ ಆನಂದ್ ಹಾ ಗುರುಜಿ ಈಗ ಫೋನ್ ಮಾಡಿದ್ರೆ ಸಾಕು ಅಂತ ಕಾಯೋ ಜನ ಅವ್ರೆ. ಸೀರಿಯಸ್ ಆಗಿ ಹೇಳ್ತೀನಿ, ನಾನು ಬೇಜಾರ್ ಮಾಡ್ಕೊಂಬೇಡ. ಹೌದು. ಎಷ್ಟೋ ಜನ ಹೆಂಗಸರುಗಳು ಹಾ ಆನಂದ್ ಗುರುಜಿ ಅಂದ್ರೆ ಅಷ್ಟು ವಿಶ್ವಾಸ ಇಟ್ಕೊಂಡವ್ರೆ. ನಾನು ಹೇಳೋದ್ ಹೆಂಗ್ ಹಾ ಗೊತ್ತಾ, ಆ ಹಾ ಯಪ್ಪ ಏನ ಮಾಡಿದ್ರೆ ಮಾಡ್ಲಿ, ಯಾರೋ ಹಾ ಮಾಡಿದ್ರು, ಅವ್ರಿಗೆ ಎಷ್ಟು ನೋವು ತಿಂದವ್ರು ಅಂತ ಅವ್ರು ನನ್ಗೆ ಹೇಳಿದ್ರು. ಹಾ ನೆಮ್ಮದಿರಲ್ಲ ಮೂರ್ತಿ. ಇವಾಗ ನಿನ್ಗೂನು ಈ ಕ್ಷಣ ನಿನ್ಗೆ ಅರ್ಥ ಆಯ್ತು ಅವ್ರು ಮಾತಾಡೋರು ಏನು ಅಂತ. ಈ ದಿನ ಮಾತಾಡಿಲ್ಲ ನೀನು, ಈಗ ಮಾತಾಡಿದ್ರೆ ಅವ್ರು ಎಷ್ಟು ನೋವು ತಿಂದವ್ರು ಅಂತ ನಿಂಗೆ ಅರ್ಥ ಆಯ್ತಾ?
ನಾನು ಮೊನ್ನೆನೆ ಮಾಡ್ಬೇಕಾಯ್ತು, ಮಾರ್ಬಿಟ್ಟೆ, ಯಾವ್ದೋ ಫೋನ್ ಬಂತು, ಇಲ್ಲ ಅವತ್ತೇ ನಿನ್ಗೆ ಮಾಡ್ಬಿಡ್ತಾ ಇದ್, ಏನೋ ಇದು ಆನಂದ್ ಗುರುಜಿತು ಅಂತ. ಆನಂದ್ ಗುರುಜಿಗೂ ಫೋನ್ ಮಾಡ್ತದೆ, ನಿನಗೂ ಮಾತಾಡ್ದೆ. ನಮ್ಮಮ್ಮ ಇವತ್ತು ಲೆಕ್ಕಾಕೋ, ನಮ್ಮ ಮನೆ ಹತ್ರ ಬ್ರಾಹ್ಮಣರವ್ರೆ, ನೀನ್ ನಂಬಲ್ಲ, ಗಾಯತ್ರಿ ಮಠ ಅಂತ ಮಂದಿರ ಐತೆ, ಅವರೆಲ್ಲ ಹೋಗ್ಬೇಕಾದ್ರೆ ನಮ್ಮಮ್ಮನ್ ಬೆಳಗ್ಗೆ ಬಂದು ಕರ್ಕೊಂಡು ಹೋಗವ್ರೆ. ನಮ್ಮಮ್ಮ ಬಂದ್ರು ಸಾಯಂಕಾಲ, ಎಲ್ಲೋಗಿದ್ದಮ್ಮ ಅಂದ. ಆನಂದ್ ಗುರುಜಿ ಅಂದ. ಅಮ್ಮ ಅಲ್ಲಿ ಹೋಗಕ್ಕಿಲ್ಲ, ನಾನು ಹೇಳ್ತಾ ಇದ್ದೆ ಗುರುಗಳಿಗೆ ಅಂತ. ಅವಾಗ ಗುರುಗಳಿಗೆ ಮಾಡ್ದೆ, ಹಂಗೆ ಫ್ಲಾಶ್ ಆಗೋಗಿ ಏನ್ ಗುರುಗಳೇ ಇವೆಲ್ಲ ಅಂದಾಗ, ಹಿಂಗಾಗಿದೆ ಕುಮ್ಮಿ ಅಂದಾಗ ನಾನು ಕಾನ್ಫಿಡೆನ್ಸ್ ತಗೊಂಡಿದ್ದು. ಅರ್ಥ ಆಯ್ತಾ? ಅಯ್ಯಪ್ಪ ಹಂಗೆಲ್ಲ ಮಾಡಂಗಿದ್ರೆ ಇನ್ನ ಏನಕ್ಕೆ ಹಿಂಗಿರ್ಬೇಕು, ನಾನು ಹೇಳೋದು ಬೇಜಾರ್ ಮಾಡ್ಕೊಂಬೇಡ. ಅಲ್ಲ, ಇದುವರೆಗೂ ಸುತ್ತಮುತ್ತ ಒಂದ್ ಸೈಡ್ ಇಲ್ಲ ಕುಮ್ಮಿಯವರೇ ನನಗೆ. ನಾನು ಎಂ ಜಿ ರೋಡ್ ಲೈವ್ ಹೋದ್ರೆ ಕಾಫಿ ಕುಡಿಬೇಕಂದ್ರೆ ತಿರುಗಿ ನನ್ನ ಆಶ್ರಮಕ್ಕೆ ಬರ್ತೇನೆ. ನನಗೆ ಸಿಟಿಯಲ್ಲಿ ಅಂತ ನಂದಿರೋ ಜಾಗ ಎಲ್ಲ ಮಾರ್ಕೊಂಡು ಇಲ್ಲಿ ಬಂದು ನೆಮ್ಮದಿಯಾಗಿ ಏನೋ ಆಶ್ರಮದಲ್ಲಿ ಕೂತ್ಕೊಂಡಿದ್ದೀನಿ. ಅಂತದ್ದು ಈ ಜಾಗಕ್ಕೂ ಹಿಂಗೆಲ್ಲ ಬಿದ್ರೆ ನಾನ್ ಏನ್ ಮಾಡ್ಸಾ ಇದಪ್ಪ? ಆಯ್ತು ಬಿಡ್ರಿ, ಇನ್ನೇನು ಬೇಡ, ಇನ್ನೇನ್ ತಲೆ ಕೆಡ್ಸ್ಕೊಂಡ್ಬಿಡ್ರಿ. ಮೂರ್ತಿ, ಬರೋ ವಾರದಲ್ಲಿ ಒಂದ್ 2 ಎಪಿಸೋಡ್ ಬಿಟ್ಟು ಗುರುಗಳ ಬಗ್ಗೆ ಹಿಂಗೆ ಯಾರೋ ಹೇಳ್ಕೊಟ್ಟು ಮಾಡಿ ಒಂದು ಎಪಿಸೋಡ್ ಬಿಡು, ಒಳ್ಳೆ ತರ. ಅವಾಗ ನಿನಗೂ ನಿನ್ ಚಾನಲ್ಗೂ ಒಳ್ಳೇದಾಗುತ್ತೆ, ಅರ್ಥ ಮಾಡ್ಕೊಂಡು ನೀನ್ ಮಾಡೋಣ ಅಂತ ಜ್ಞಾನ ಆಗುತ್ತೆ. ಆಯ್ತಾ? ಕರೆಕ್ಟ್ ಹೇಳದ್ ನಾನು? ಸರಿ ಮಾಡೋ. ಇವಾಗ ಏನ್ ಮಾಡುವ ಕೇಳ್ರಿ ಗುರುಗಳೇ, ಅವ್ನ್ ಮಾಡ್ತಾನೆ, ತಲೆ ಕೆಡ್ಸ್ಕೊಂಡ್ಬಿಡ್ರಿ ನೀವು. ಏನು ಬೇಡಪ್ಪ, ಅವ್ರ ಪಾಡ್ಗೆ ಅವ್ರು ಇರ್ಲಿ ನೆಮ್ಮದಿಯಾಗಿ. ನನ್ನ ಪಾಡು ನಾನು ಇರಲಿ. ಇವಾಗ ನನಗಾಗಿರೋ ನೋವು ನಾನು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಅದನ್ನ FIR ಮಾಡಿಸಿದ್ದೆ ನಾನು. ಆಯ್ತಾ? ಅದನ್ನ ಮುಂಚಿತವಾಗಿ ನೋಡ್ಕೊಂಡು ಅವ್ರಿಗೂ ಏನು ಸಮಸ್ಯೆ ಆಗಿದ್ದಂಗೆ ನಾನು ಹೆಂಗ್ ಬೇಕೋ ಹಂಗ್ ಮಾತಾಡ್ಬಿಡ್ತೀನಿ ಬಿಡಪ್ಪ. ಮಾತಾಡಿ ಗುರುಗಳೇ, ಅಷ್ಟೇ. ನಾನು ಅವನ್ನ ನಿಮ್ಮ ಆಶ್ರಮಕ್ಕೆ ಒಂದ್ಸರಿ ಕರ್ಕೊಂಬತ್ತೀನಿ ಬಿಡ್ರಿ. ಅವ್ನ್ ತಪ್ಪಾಗಿದೆ, ನಮ್ ಫ್ರೆಂಡ್, ಅವ್ನ್ದೇನು ಇಲ್ಲ ಮೂರ್ತಿ. ಇವಾಗ ಅವ್ರು ಮಾತಾಡೋದ್ರಲ್ಲಿ ಹಿಂಗ ಅರ್ಥ ಆಗಿರ್ತದೆ, ಅವ್ರು ಏನ್ ನೋವು ಬಾಧೆ ಅಂತೀನಿ. ಕರೆಕ್ಟೇನಾ? ಇದೇ ಮಾತು ನೆನ್ನೆ ಆದ್ರೂ ಆಗಿದ್ರೆ ಎಷ್ಟೋ ಚೆನ್ನಾಗಿತ್ತು. ನಾನು ಇವತ್ತು ಹೋಗಿ FIR ಮಾಡಿಸೋ ಅವಶ್ಯಕತೆ ಇರ್ಲಿಲ್ಲ. ಹಿಂಗೆ ಟೈಮ್ ನೋಡ್ರಿ, ಟೈಮ್ ಬರ್ಬೇಕು. ಇವತ್ತು ನಿಮ್ ತಾಯಿ ಬಂದಿದ್ದಕ್ಕೆ ನೀವು ಫೋನ್ ಮಾಡಿದ್ರಿ, ಇಲ್ಲ ಅಂದ್ರೆ ನಾನು ಫೋನ್ ಮಾಡ್ತಿರ್ಲಿಲ್ಲ, ನೀವು ಫೋನ್ ಮಾಡ್ತಿರ್ಲಿಲ್ಲ. ಇನ್ನೊಂದು, ಇಂತ ಟೆನ್ಷನ್ ಎಲ್ಲ ಆದ್ರೆ ಕುಮ್ಮಿಯವರೇ, ಬೇರೆ ಟೈಮ್ ನಲ್ಲಿ ನಿಮ್ಗೆ ಎಷ್ಟೊತ್ತಿ ನಾನು ಫೋನ್ ಮಾಡ್ತೀನಿ. ಆದ್ರೆ ಇದು ಈ 3-4 ದಿವಸದಿಂದ ನನಗೆ ಒಂಥರ ಮನ್ಸಿಗೆ ಬಹಳ ನೋವಿದೆ. ನಾನ್ ಏನ್ ಮಾಡ್ಲಿ? ಇವಾಗ ಜಮೀನ್ ತಗೊಂಡಾಗ ಬೈರಿಗೆ ಹೇಳವ್ರೆ, ಅವಾಗ ಬೈರಿಗೆ ಹೇಳವ್ರೆ ಗುರುಗಳೇ, ಕುಮ್ಮಿ ಎಲ್ಲ ನಮ್ ಸಖತ್ ಇದು ಅಂತ. ಅವಾಗ ಬೈರಿ ಹೇಳ್ದ, ಅಯ್ಯೋ ಆನಂದ್ ಗುರುಜಿ ಅವ್ರು ಫೋನ್ ಮಾಡಿದ್ರು, ಬೈರಿ ಅಂದೆ. ಆಯ್ತು ಬಿಡು ಅಂದ. ಅವಾಗ ನೋಡ ಗ್ಯಾಪ್ಸ್ಕೊಂಡ್ ಮಾಡ್ತಾರೆ ಗುರುಗಳು. ನಾನ್ ದಡ್ಡ ಯಾವಾಗೂ ಏನಿದ್ರೆ ಗುರುಗಳು ಮಾಡ್ತಾರೆ ಅವಾಗ. ಈ ನಡುವೆ ಮರ್ತೋಗ್ಬಿಟ್ಟಿಲ್ಲ, ಇದನ್ ಬಗೆ ಅವತ್ತೇ ಹರಿಸ್ಬಿಡ್ತಾ ಇದ್ದೆ ಗುರುಗಳೇ ನಾನು. ನೀವು ಮೊದಲನೇದೇನೋ ನೋಡಿದ ದಿವಸ ಗುರುಗಳೇ ಅಂದಿದ್ರೆ ಇಷ್ಟೊತ್ತಿಗೆ ಇದು ಹಿಂಗ ಆಗ್ತಾನೆ ಇರ್ಲಿಲ್ಲ. ಮಾರ್ಬಿಟ್ಟೆ. ಅದು ಟೈಮ್ ಬರ್ಬೇಕದು, ಏನು ಮಾಡಕ್ಕಾಗಲ್ಲ. ಈಗ ಹಂಗ್ ಮಾಡಪ್ಪ, ಏನಿಲ್ಲ, ಇನ್ನೇನು ಇಲ್ದಂಗ್ ಮಾಡ್ಬಿಟ್ಟು ಸೈಲೆಂಟ್ ನಿಮ್ ಪಾಣಿ ಇದ್ಬಿಟ್ಟು ಏನೋ ಯಾವನ್ ಆಶ್ರಮಕ್ಕೆ ಹೋಗಿ ನೀನ್ ಬಾ, ನಾನೇ ಕರ್ಕೊಂಡು ಹೋಗ್ತೀನಿ. ಆಯ್ತು, ಒಂದ್ ದೇವ್ರ ನಮಸ್ಕಾರ ಹಾಕಿ ಏನ್ ತಪ್ಪಾಯ್ತು ಅಂತ ಕೇಳು ಸ್ವಾಮಿಗಳನ್ನ. ಅವ್ರಿಗೆ ತೊಂದ್ರೆ ಕೊಡೋದ್ ಬೇಡ, ಬೇಜಾರ್ ಮಾಡ್ಕೊಂಬೇಡ, ಬೇರೆ ಸಂಪಾದನೆ ಮಾಡ್ಕೊ. ನಾನು ಓಪನ್ ಆಗಿ ಹೇಳ್ತೀನಿ. ಈಗ FIR ಆದ್ಮೇಲೆ ಈಗ ಮುಂದಕ್ಕೆ ಈಗ ಇನ್ನೇನ್ ಮಾಡಕ್ಕಾಗುತ್ತೆ? ಆಯ್ತು ಬಿಡು, ಆಗಿಲ್ಲ ಅಂದಿದ್ರೆ ಈಗ ಮಾತಾಡ್ಬೋದಾಗಿತ್ತು. ಈಗ FIR ಆದ್ಮೇಲೆ ಇನ್ನೇನ್ ಮಾತಾಡ್ತೀನಿ? ಮಾತಾಡಕ್ಕಾಗಲ್ಲ. ಸರಿ, ಇವಾಗ ಪೊಲೀಸರು ಹೆಂಗೆ FIR ಮಾಡಿದಾರೆ ಏನು ಅಂತ ಒಂದ್ಸಲ ನಾವು ನೋಡ್ಕೊಂಡು ಫೋನ್ ಮಾಡಿದ್ರೆ ಅನ್ನೋ ಕಾರಣಕ್ಕೆ ಮಾತಾಡೋಣ, ಯಾಕೆ ಸುಮ್ನೆ ಅವ್ರಿಗೂನು ತೊಂದ್ರೆ ಕೊಡೋದು. ಮತ್ತೆ ನೀವ್ ಹೇಳಿದ್ರಲ್ಲ ನಮ್ ಸ್ವಾಮಿಗಳು ಅಂತ, ಅದಕ್ಕೆ ಒಂದ್ ಅರ್ಧ ಗಂಟೆ ನಾನು ಯೋಚನೆ ಮಾಡಿ ಅವ್ರ ಜೊತೆ ಆಯ್ತು ಮಾತಾಡೋಣ. ಯಾವ್ದೋ ಎಲ್ಲಾರು 100 ಜನ ಇದೇ ತರ 1000 ಜನ ಮಾಡಿರೋರು ಇರ್ತಾರೆ, ಅವ್ರನ್ನೆಲ್ಲಾ ಬಿಟ್ಟು ನಮ್ ಭಾಗದಲ್ಲಿ ಇದ್ದವ್ರಿಗೆ ಯಾಕೆ ನಾನು ಇದ್ ಮಾಡೋದು? ಆಯ್ತು ಒಂದ್ಸರ್ತಿ ಪ್ರೀತಿಯಿಂದ ಮಾತಾಡ್ಸೋಣ ಅಂತ ಅನ್ಕೊಂಡೆ. ಬಟ್ ಈಗ ಗೌರ್ಮೆಂಟ್ ಈಗ FIR ಆಗಿದ್ದಾದ್ಮೇಲೆ ಇನ್ನು ಅದ್ರ ಮುಂದೆ ಕಾನೂನುಬದ್ಧವಾಗಿ ಇನ್ ಮುಂದಕ್ಕೆ ಏನ್ ನಡಿಬೇಕು ಅದ್ ನಡ್ಬಿಡ್ಲಿ. ಅದ್ ಮಾಡ್ತಾರೆ ಗುರುಗಳು, ಏನಾಗ್ತದ ಮಾಡ್ತಾರೆ, ಅದ್ ಬಿಟ್ಬಿಟ್ಟು ಆರಾಮಾಗಿರು. ಹೆಂಗ್ ಗುರುಗಳೇ? ಆಗ್ಲಿಪ್ಪ, ಹಾಗೆ ಮಾಡೋಣ. ಸರಿ, ಆರಾಮಾಗಿರಿ ಗುರುಗಳೇ. ಮೂರ್ತಿ ಹೇಳೋಣ, ನಿಮ್ ಹತ್ರ ಮಾತಾಡಿ ಕ್ಲಾರಿಟಿ ಬಂತು ನಿಮ್ಗೆ. ನೀವು ಮನ್ಸಲ್ಲಿ ಇರೋದು ಬಿಚ್ಚಿ ಮಾತಾಡಿದಿರ. ಕರೆಕ್ಟ್ ಆಗಿ? ಹೌದು, ನಾನು ಕರೆಕ್ಟ್ ಆಗಿ ಹೇಳಿದ್. ನನ್ನಲ್ಲಿ ನಾನು ಮಾತಾಡೋದ್ರಲ್ಲಿ ಆತನ ಈಗ್ಲೂ ನಾನು ಹೇಳ್ತೀನಲ್ಲ, ಇದು ಯಾರೊಬ್ಬರು ಮಾತು ಕೇಳ್ಕೊಂಡು ದುಡುಕಿ 1 ಸತಿ 2 ಸತಿ 3 ಸತಿಗಾದ್ರೆ ಆಗೋದಲ್ಲ ಇದು. ಮತ್ತೆ ಇಷ್ಟು ಮಾಡೋದ್ರ 1 ಸತಿ ನಾನು ಮಾತಾಡ್ಬಿಟ್ಟಿದ್ರೆ ಎಷ್ಟೋ ಕ್ಲಾರಿಟಿ ಬಂದ್ಬಿಡ್ತಿತ್ತು ಅವ್ರಿಗೆ. ಅಲ್ಲ, ಈಗ FIR ಸಿವಿಲ್ ಮ್ಯಾಟರ್ ಹೆಂಗ್ ಮಾಡಿದ್ರು ಸ್ವಾಮಿ? ಸಿವಿಲ್ ಮ್ಯಾಟರ್ ಒಂದೇ ಅಂತಲ್ಲಪ್ಪ, ಇಲ್ಲಿ ನನ್ನ ಚಾರಿತ್ರ್ಯ ವಧೆ ಮಾಡಿದ್ಯಲ್ಲ. ಈಗ ನನ್ನ ದೇವ್ರು ಅನ್ನೋ ಭಕ್ತರಿರ್ಬೇಕಾದ್ರೆ ಅವ್ರ ಮಧ್ಯದಲ್ಲಿ ಈ ತರ ಎಲ್ಲ ಬಾಳ ಬಾಯಿ ಹೋದಂಗೆ ಹೆಣ್ಮಗಳು ನೀವು ಮಾತಾಡಿದ್ರಲ್ಲಪ್ಪ, ಅದು ಇವಾಗ ನಿನ್ನೆ ಆ ತರ ಮಾತುಗಳೆಲ್ಲ ಆಡಿದಾಗ ನಿನ್ ಮನ್ಸಿಗೆ ನೋವುತ್ತೋ ಇಲ್ವೋ? ಇಲ್ಲ, ಅದು ಪತ್ರಿಕೆ ವೃತ್ತಿ, ಅದು ಮಾತಾಡ್ಲೇಬಾರ್ದಂತ ಪತ್ರಿಕೆಗಳಿರ್ಲಿಲ್ಲ. ಅಲ್ಲ, ಪತ್ರಿಕೆ ವೃತ್ತಿ ಇದ್ರು ಮಾಡಿದ್ರೆ ಅದೊಂದ್ಸಲ ನಾನು ಚೆಕ್ ಮಾಡ್ತೀನಿ ಸ್ವಾಮಿ.